ನ್ಯೂಸ್ 42 ಕನ್ನಡ. ಎರಡು ಪ್ರಮುಖವಾದಂಥ ವಿಚಾರಗಳು. ಒಂದು ಮಹದಾಯಿ ಕಳಸಾ ಬಂಡೂರಿ, ಮತ್ತೊಂದು ಮೇಕೆದಾಟು. ಇವೆರಡು ಶತ್ರುಗಳು ಕರ್ನಾಟಕದಲ್ಲೇ ಇದ್ದಾರೆ, ಹೊರಗಡೆ ಯಾರೂ ಇಲ್ಲ. ಮೇಕೆದಾಟು ಯೋಜನೆಗೆ ಕಾಂಗ್ರೆಸ್ನವರೇ ಶತ್ರುಗಳು, ಮಹದಾಯಿ ಯೋಜನೆಗೆ ಬಿಜೆಪಿಯವರೇ ಶತ್ರುಗಳು. ಮೇಕೆದಾಟು ಇದು ರಾಜಕೀಯ ವಸ್ತು ಆಗೋಗಿದೆ. ಮೇಕೆದಾಟನ್ನ ಪ್ರತಿಯೊಬ್ಬ ರಾಜಕಾರಣಿಗಳು, ಬಂದಂತ ಸರ್ಕಾರಗಳು ರಾಜಕೀಯಕ್ಕೆ ಉಪಯೋಗಿಸ್ಕೊಂಡಿದ್ದಾರೆ. ಈಗಿನ ಸರ್ಕಾರ, ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶಿವಕುಮಾರ್ ಅವರು ಅವರ ಮುಖಂಡತ್ವದಲ್ಲಿ ಮೇಕೆದಾಟಿನಿಂದ ಬೆಂಗಳೂರವರೆಗೆ ಪಂಚತಾರ ಪಾದಯಾತ್ರೆ ಆಯಿತು. 5 ಕಿಲೋಮೀಟರ್ ನಿಲ್ಲಿಸಿ ಐಸ್ ಕ್ರೀಮ್ ತಿನ್ನೋದು, ಊಟ ಮಾಡೋದು, ಕಾಲು ನೋಡ್ಕೊಳ್ಳೋದು, ಅದೊಂಥರ ನಡೀತು. ಸಿದ್ದರಾಮಯ್ಯನವರು ಅದರಲ್ಲಿ ಅದ್ಭುತವಾಗಿ ಭಾಗಿಯಾಗಿತ್ತು. ಇವ್ರಿಗೆ ಯಾರು ಅಡ್ಡಿಪಡಿಸಿದ್ರು? ಯಾರು? ಕೇಂದ್ರ ಸರ್ಕಾರ ಅನುಮತಿ ಕೊಡಿಸಿ ನಾವು ಮಾಡ್ತೀವಿ ಅಂತ ಹೇಳಿ ಬರೀ ಮಾತಿನ ದಾಳವನ್ನ ಹೇಳ್ತಾ ಇದ್ದಾರೆ. ನಾನು ಹೇಳ್ತೀನಿ, ಸ್ಟಾಲಿನ್ ವಿರೋಧ ಮಾಡ್ತಾ ಇದ್ದಾರೆ. ಕಾರಣ ಏನು? ಅರ್ಥವಿಲ್ಲ. ಸ್ಟಾಲಿನ್ ಮೇಕೆದಾಟು ವಿರೋಧ ಮಾಡಲು ಅರ್ಥ ಇಲ್ಲ. ಹರಿದು ಹೋಗುವ, ಸಮುದ್ರಕ್ಕೆ ಹೋಗುವ, ಕೊಚ್ಚಿ ಹೋಗುವ ಪ್ರವಾಹವನ್ನ ತಡೆದು ವಿದ್ಯುತ್ ಶಕ್ತಿ ತಯಾರು ಮಾಡ್ತೀವಿ. ಬೆಂಗಳೂರು, ರಾಮನಗರ ಸೇರಿದಂತೆ ಕುಡಿಯೋ ನೀರು ಕೊಡ್ತೀವಿ. ತಮಿಳುನಾಡಿನವರಿಗೆ ವಿದ್ಯುತ್ ಶಕ್ತಿ ಬೇಕಾದ್ರೆ ಅವ್ರಿಗೂ ಕೊಡ್ತೀವಿ. ಆದರೆ ಇದನ್ನ ತಡೆ ಹಿಡಿತಕ್ಕಂಥದ್ದು ಮೂರ್ಖತನದ ಪರಮಾವಧಿ ರಾಜಕೀಯಕ್ಕಾಗಿ ಕರುಣಾನಿಧಿಯವರ ಕಾಲದಿಂದ, ಜಯಲಲಿತಾ ಅವರ ಕಾಲದಿಂದ ಒಂದೇ ಸಮನೆ ವಿರೋಧ ಮಾಡ್ತಾ ಇದ್ದಾರೆ. ಸ್ಟಾಲಿನ್ಗೆ ಬೆಂಬಲ ಕೊಟ್ಟವರು ಯಾರು? ಕಾಂಗ್ರೆಸ್. ಯಾರು ಕಾಂಗ್ರೆಸ್? ರಾಹುಲ್ ಗಾಂಧಿ ಅವರ ಕಾಂಗ್ರೆಸ್, ಸಿದ್ದರಾಮಯ್ಯನವರ ಕಾಂಗ್ರೆಸ್, DK ಶಿವಕುಮಾರ್ ಅವರ ಕಾಂಗ್ರೆಸ್. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ರಾಹುಲ್ ಗಾಂಧಿ ಅವರಿಂದ ಕಳಕಳಿನ ಮನವಿ ಮಾಡ್ತೀನಿ. ನೀವು ಮೊದಲು ಸ್ಟಾಲಿನ್ ಒಪ್ಪಿಸಿ, ನಮ್ಗೇನ್ ತಕರಾರಿಲ್ಲ, ತೊಂದರೆ ಇಲ್ಲ, ಮೇಕೆದಾಟು ಮಾಡ್ಲಿ ಅಂತ ಹೇಳಿ ಸ್ಟಾಲಿನ್ ಒಪ್ಪಿಸಿ. ಅದ್ಭುತವಾಗುತ್ತೆ ಮೇಕೆದಾಟು. ಇದು ಪ್ರಾಮಾಣಿಕವಾಗಿ ಮಾಡಿ. ನಾನೇನು ನಿಮ್ಮ ಮೇಲೆ ದ್ವೇಷದ ಕಿಡಿಯನ್ನ ಕಾರ್ತಾ ಇಲ್ಲ. ಪ್ರಾಮಾಣಿಕವಾಗಿ ಮಾಡಿ, ನಿಮಗೆ ಮೇಕೆದಾಟು ಸುಲಭವಾಗುತ್ತೆ. ಮಹದಾಯಿ ಈಗ ಜೋಶಿ ಅವರು ಕೇಂದ್ರದ ಮಂತ್ರಿಯಾಗಿ ಏನೇನೋ ಮಾತಾಡ್ತಾರೆ. ಅವರು ಓಟಿಗಾಗಿ ಗೋವಾ
ಬಿಜೆಪಿಗಾಗಿ, ಮಹಾರಾಷ್ಟ್ರ ಬಿಜೆಪಿಗಾಗಿ ಅವರಿಗೆ ಬೆಂಬಲ ಕೊಡೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ಕರ್ನಾಟಕದ ಮಂತ್ರಿಗಳು, ಇವರು ಬಿಜೆಪಿಯವರು ಮಹದಾಯಿ ಕಳಸಾ ಬಂಡೂರಿಗೆ ಬಿಜೆಪಿಯವರೇ ಶತ್ರುಗಳು. ಕರ್ನಾಟಕದ ಬಿಜೆಪಿಯವರು ಡೋಂಗಿ ಆಡಬೇಡಿ, ಆಟ ಆಡಬೇಡಿ. ಕೂಡ್ಲೆ ನೀವು ಮಹದಾಯಿ ಬಗ್ಗೆ ಪ್ರಾಮಾಣಿಕವಾಗಿ ಚಿಂತೆ ಮಾಡಿ ಮಹದಾಯಿಯನ್ನ ಕೂಡ್ಲೆ ನೀವು ಅನುಮತಿಯನ್ನ ಕೊಡಿಸ್ಬೇಕು. ಇದೊಂದೇ ಅಲ್ಲ, ಮಹದಾಯಿ ಕಳಸಾ ಬಂಡೂರಿ ನ್ಯಾಯಮಂಡಳಿ ತೀರ್ಪನ್ನು ಕೊಟ್ಟಿದ್ದಾರೆ. ಕರ್ನಾಟಕದ ಪರವಾಗಿ ಅಂತಲ್ಲ, ಇಷ್ಟು ಕೊಡಬೇಕು, ಇಷ್ಟು ನೀರು ಅಂತೇಳಿ ನಿಗದಿ ಮಾಡಿದ್ದಾರೆ. ಆದರೆ ನೀವು ಇದನ್ನ ಒತ್ತಾಯ ಮಾಡ್ತಿಲ್ಲ. ಕಾರಣ ಏನು? ಅಲ್ಲಿ ಕೇಂದ್ರ ಸರ್ಕಾರ ಬಿಜೆಪಿ, ಪ್ರಧಾನಮಂತ್ರಿ ಬಿಜೆಪಿ, ಅಲ್ಲಿ ನರೇಂದ್ರ ಮೋದಿಗಾಗಿ, ಇಲ್ಲಿ ರಾಹುಲ್ ಗಾಂಧಿಗಾಗಿ ಮಹದಾಯಿ ಮತ್ತು ಮೇಕೆದಾಟು ತೊಂದರೆಗೆ ಸಿಕ್ಕಿದೆ. ಕೂಡಲೇ ಕಾಂಗ್ರೆಸ್ ಬಿಜೆಪಿ ಕರ್ನಾಟಕ ರಾಜ್ಯದಲ್ಲಿ ಒಂದು ಧ್ವನಿಯಾಗಿ ಕೇಂದ್ರದವರ ಮಾತು ಕೇಳದೆ ನೀವು ನಿಂತರೆ ಮಹದಾಯಿ ಆಗುತ್ತೆ, ಕಳಸಾ ಬಂಡೂರಿ ಆಗುತ್ತೆ, ಮೇಕೆದಾಟು ಆಗುತ್ತೆ. ಮೇಕೆದಾಟು ಬಗ್ಗೆ ಮುಂದಿನ ತಿಂಗಳಿಂದ ಭಾರಿ ಹೋರಾಟ. 25ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯ ಮುಂದೆ ಏಕಾಂಗಿಯಾಗಿ ಮಹದಾಯಿಗಾಗಿ, ಕಳಸಾ ಬಂಡೂರಿಗಾಗಿ ನಾನು ಸತ್ಯಾಗ್ರಹ ಮಾಡ್ತೀನಿ. ವಾಟಾಳ್ ಪಕ್ಷ, ಕನ್ನಡ ಚಳವಳಿ ಪಕ್ಷ 25ನೇ ತಾರೀಕು ಕಳಸಾ ಬಂಡೂರಿ ಮಹದಾಯಿಗಾಗಿ ಹುಬ್ಬಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆ ಮುಂದೆ ನಾನು ಅದ್ಭುತವಾಗಿ ಸತ್ಯಾಗ್ರಹವನ್ನ ಮಾಡ್ತೇನೆ. ನ್ಯೂಸ್ 42 ಕನ್ನಡ.